ನಮಸ್ತೆ ಸ್ಟೂಡೆಂಟ್ಸ್. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಸಬ್ ಕ್ವೆಶನ್ ಆಗಿ 12 ಮಾರ್ಕ್ಸ್ ಗೆ ಕಂಪ್ಲೀಟ್ 12 ಮಾರ್ಕ್ಸ್ ಗೆ ಕೇಳಲ್ಲ. 6 ಅಂದ್ರೆ ಎ ಮತ್ತೆ ಬಿ ಅಂತ ಕ್ವೆಶನ್ ಕೇಳ್ತಾರೆ. ಇಂಪರಿಮೆಂಟ್ ಲಾಸ್ ಮತ್ತೆ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ಲಾಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಈ ಕ್ವೆಶನ್ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್, ತೇಜ ಟ್ರೇಡರ್ಸ್ ಪರ್ಚೇಸ್ ಎ ಪ್ಲಾಂಟ್ ಫ್ರಮ್ ಆರ್ ಲಿಮಿಟೆಡ್ ಆನ್ 30th 9 2022 ವಿತ್ ಎ ಕೋಟೆಡ್ ಪ್ರೈಸ್ ಆಫ್ ₹200 lakhs. 200 lakhs ಅಂತಂದ್ರೆ ಅದು 2 crores ಅಂತ. ಆರ್ ಲಿಮಿಟೆಡ್ ಆಫರ್ಡ್ ಎ ಟ್ರೇಡ್ ಡಿಸ್ಕೌಂಟ್ ಆಫ್ 1.5% and GST payable is 12% on the quoted price. ಅಷ್ಟೇ ಕೊಟ್ಟಿರೋದು. GST ಟ್ಯಾಕ್ಸ್ ಕ್ರೆಡಿಟ್ ಅದೆಲ್ಲ ಏನು ಕೂಡ ಕೊಟ್ಟಿಲ್ಲ, ಜಸ್ಟ್ GST ನ ಆಡ್ ಮಾಡ್ತೀವಿ. ನೆಕ್ಸ್ಟ್, ತೇಜ ಟ್ರೇಡರ್ಸ್ ಇನ್ಕರ್ 2% ಆನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡ್ 3% ಆನ್ ಎರಿಕ್ಷನ್ ಕಾಸ್ಟ್ ಆಫ್ ದಿ quoted price. Pre-operative cost amounted to ₹2 lakh. Estimated life of the plant is 8 years. Residual value ಅಂತಾರೆ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. Calculate the original cost of the plant. Calculate depreciation for the first year. Straight line method ಅಂತ ಕೊಟ್ಟಿದ್ದಾರೆ, SLM ಅಂತ ಅಂದ್ಬಿಟ್ಟು. ಅದೇ ಕ್ವೆಶನ್ ಅಲ್ಲಿ ಬಿ ಸಬ್ ಕ್ವೆಶನ್ ಆಗಿ ಮಾಡ್ಕೊಂಡಿದ್ದಾರೆ. Tarun company as a machine that original cost 35 lakh with accumulated depreciation 5 lakh. The market value of the machine is 30 lakh and the cost of dismantling ಅಂತಂದ್ರೆ ಅದು ರಿಪೇರ್ ಆಗಿರೋಂಥದ್ದು 1 lakh ಮತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಕಾಸ್ಟ್ ಎರಡು ಸೇರ್ತು ಅಂತಂದ್ರೆ 3 lakhs. ಅಂದ್ರೆ ಇದು ಸ್ಕ್ರಾಪ್ ಅಂತ ಹೇಳ್ಬೋದು. The value in use as determined by management is 27,50,000. The remaining estimated life of machine is 5 years and estimated residual value, scrap value at the end of the life of the machine is 2,50,000. Calculate impairment loss for the machine. Calculate the depreciation charge on machine after impairment loss. Impairment loss ಆದ್ಮೇಲೆ depreciation calculate ಮಾಡಿ ಅಂತ ಕೇಳಿದ್ದಾರೆ. ಅದನ್ನ ಲಾಸ್ಟ್ ಅಲ್ಲಿ ಮಾಡೋಣ. ಫಸ್ಟ್, ಕ್ಯಾಲ್ಕುಲೇಷನ್ ಆಫ್ ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಅಂತ ಬರ್ಕೋತೀವಿ. ಕಾಪಿ ಆಫ್ ಕ್ವೆಶನ್ ನಿಮ್ಮ ಹತ್ರನೂ ಕೂಡ ಇರಬೇಕು. ನಾನು ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇರೋಂಥದ್ದು. ಪರ್ಚೇಸ್ ಪ್ಲಾಂಟ್ ಆಫ್ ಮೆಷಿನರಿ, ಪ್ಲಾಂಟ್ ಪರ್ಚೇಸ್ ಪ್ರೈಸ್ ಆಫ್ ಪ್ಲಾಂಟ್ 200 lakhs ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 crores. 2 crores ಗೆ 7 zeros. ಲೆಸ್ ಡಿಸ್ಕೌಂಟ್ at 1.5%. 2 crores ಮೇಲೆ ನೀವು 1.5% ಡಿಸ್ಕೌಂಟ್ ಮಾಡ್ತೀರಾ ಅಂತಂದ್ರೆ 3 lakhs. 2 crores minus 3 lakh ಅಂತಾರೆ 1 crore 97 lakh. 1 crore 97 lakh ಬರುತ್ತೆ. ಅದಾದ್ಮೇಲೆ GST payable. GST 12% ಕೊಟ್ಟಿದ್ದಾರೆ. ಎಷ್ಟು ಅಂತಂದ್ರೆ 2 crore ಮೇಲೆ 12% ಮಾಡ್ತೀರಾ. 2 crores 24 lakh. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 2 crore ಮೇಲೆ 2% ಅಂತಂದ್ರೆ 4 lakh. ಅದಾದ್ಮೇಲೆ ಎರಿಕ್ಷನ್ ಕಾಸ್ಟ್ 2 crore ಮೇಲೆ 3% ಅಂದ್ರೆ 6 lakh. ಅದಾದ್ಮೇಲೆ ಪ್ರೀ ಆಪರೇಟಿವ್ ಕಾಸ್ಟ್ ಅಂದ್ರೆ 2 lakh. ಎಷ್ಟು ಆಡ್ ಮಾಡ್ತೀರಾ? ಆಡ್ ಮಾಡ್ತೀರಾ ಒರಿಜಿನಲ್ ಕಾಸ್ಟ್ ಆಫ್ ಮೆಷಿನ್ ಪ್ಲಾಂಟ್ ಬಂದು 2 crore 33 lakh ಬರುತ್ತೆ. 2 crore 33 lakh. ಇದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್ ಅಂದ್ರೆ ಒರಿಜಿನಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಒರಿಜಿನಲ್ ಕಾಸ್ಟ್ ಇವಾಗ ತಾನೇ ಕಂಡುಹಿಡಿದಿದ್ದೇವಲ್ಲ 2 crore 33 lakh ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಬಂದು 20 lakhs ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಕೊಟ್ಟಿದ್ದಾರೆ 8 years ಅಂತ ಕೊಟ್ಟಿದ್ದಾರೆ. ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 26,62,500 ಬರುತ್ತೆ. ಇದು ಫಸ್ಟ್ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿರುವಂತದ್ದು. ಒರಿಜಿನಲ್ ಕಾಸ್ಟ್ ಆದ್ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು. ಈಗ ಸೆಕೆಂಡ್ ಒನ್ ಇಂಪರಿಮೆಂಟ್ ಲಾಸ್ ನ ಮಾಡೋಣ. ಇಂಪರಿಮೆಂಟ್ ಲಾಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇರುವಂತ ಮೆಷಿನ್ 10 rupeesಗೆ ಬೆಲೆ ಬಾಳುವಂತ ಮೆಷಿನ್ ಮಾರ್ಕೆಟ್ ಅಲ್ಲಿ 7 rupeesಗೆ ಹೋಗುತ್ತೆ. ಇಲ್ಲ ಅಂತಾರೆ ನೀವು ಅದನ್ನ 5 rupeesಗೆ ಯೂಸ್ ಮಾಡ್ತಾ ಇದ್ದೀರಾ. ಕಡಿಮೆ ವ್ಯಾಲ್ಯೂಗೆ ಯೂಸ್ ಮಾಡ್ತಾ ಇದ್ದೀರಾ. ಅದ್ರ ವ್ಯಾಲ್ಯೂ ಬಂದು 10 rupees. ಆದ್ರೆ ಕಡಿಮೆ ಪ್ರೈಸ್ಗೆ ಅದು ಹೋಗ್ತಾ ಇದೆ, ಅಂದ್ರೆ ಸೇಲ್ ಆಗ್ತಿದೆ. ಇಲ್ಲಾಂದ್ರೆ ಅದ್ರದ್ದು ಏನಾದ್ರು ಡಿಫೆಕ್ಟ್ ಆಗಿದೆ ಅಂತಂದ್ರೆ ಅದನ್ನ ಇಂಪರಿಮೆಂಟ್ ಲಾಸ್ ಅಂತ ಕರೀತಾರೆ. ಇದರಲ್ಲಿ ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಂಗ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನಿದು ಕ್ಯಾರಿಂಗ್ ಅಮೌಂಟ್? ಹೇಗೆ ಕ್ಯಾರಿಂಗ್ ಅಮೌಂಟ್ ಮಾಡೋದು ಅಂತಂದ್ರೆ ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್. ಈ ಆನ್ಸರ್ ಗೆ ಬಿ ಕ್ವೆಶನ್ ನ ನೋಡ್ಬೇಕು ನೀವು. ಒರಿಜಿನಲ್ ಕಾಸ್ಟ್ ಬಿ ಕ್ವೆಶನ್ ಅಲ್ಲಿ ಎಷ್ಟಿದೆ? 35 lakhs ಇದೆ. ಮೈನಸ್ ಡಿಪ್ರಿಸಿಯೇಷನ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂತ ಅವರೇ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ 5 lakh. 35 lakh ಮೈನಸ್ 5 lakh ಅಂತಾರೆ ನಿಮ್ಗೆ ಎಷ್ಟು ಬರುತ್ತೆ? 30 lakh ಬರುತ್ತೆ. ಎಷ್ಟು ಬರುತ್ತೆ? 30 lakh 30 lakh ಬರುತ್ತೆ. ಇದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಇಂಪರಿಮೆಂಟ್ ಲಾಸ್. ಹೇಗೆ ಇಂಪರಿಮೆಂಟ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ 2 columns ನ ಡ್ರಾಫ್ಟ್ ಮಾಡಿದೀನಿ. ಯಾವ್ದು 2 columns ಅಂದ್ರೆ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಅಂದ್ಬಿಟ್ಟು 2 columns ನ ಡ್ರಾಫ್ಟ್ ಮಾಡಿದೀನಿ. ಕ್ಯಾರಿಂಗ್ ಅಮೌಂಟ್ ಎಷ್ಟು? ಕ್ಯಾರಿಂಗ್ ಅಮೌಂಟ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ 30 lakh.
ಲೆಸ್ ರೆಕವರೇಬಲ್ ಅಮೌಂಟ್ ಹೇಗೆ ಮಾಡೋದು ಅಂತಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಸೊ 30 lakh ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಲೈಕ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ 27 lakh ಬರುತ್ತೆ. ಆರ್ ವ್ಯಾಲ್ಯೂ ಇನ್ ಯೂಸ್ ಅಂತಾರೆ, ನಿಮ್ಗೆ ಕ್ವೆಶನ್ ಅಲ್ಲೇ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದಾರೆ? 27,50,000. ಇವೆರಡರಲ್ಲಿ ಕಂಪ್ಯಾರಿಸನ್ ಮಾಡಿ ವಿಚ್ ಎವರ್ ಈಸ್ ಹೈಯರ್. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ವಿಚ್ ಎವರ್ ಈಸ್ ಹೈಯರ್. ಸೊ ಯಾವುದು ಹೈಯರ್ ಕಾಸ್ಟ್ ಅಂತಂದ್ರೆ 27,50,000. ಸೊ ಇದನ್ನ ಲೆಸ್ ಮಾಡ್ತೀರಾ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಬೇಕಿದ್ರೆ ತಗೊಳ್ಳಿ, ಮೈನಸ್ ಮಾಡುವಂತದನ್ನ ಬ್ರಾಕೆಟ್ ಅಲ್ಲಿ ತಗೋಬಹುದು. ಸೊ ದಟ್ ನಿಮ್ಗೆ ಈಸಿ ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ಇದನ್ನ ಮೈನಸ್ ಮಾಡ್ತೀರಾ ಅಂದ್ರೆ ಇಂಪರಿಮೆಂಟ್ ಲಾಸ್ 2,50,000. ಸೊ ಇದಾಗಿದೆ. ಇದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಹೇಗ್ ಮಾಡೋದು ಅಂತಂದ್ರೆ ಕ್ಯಾರಿಂಗ್ ಅಮೌಂಟ್ ಅಂದ್ರೆ 30 lakh ಫಸ್ಟ್ ಸ್ಟೆಪ್ ಅಲ್ಲಿ ಮಾಡಿದ್ವಲ್ಲ, 30 lakh ಮೈನಸ್ ಇಂಪೈರ್ಮೆಂಟ್ ಲಾಸ್ 2,50,000. ಸೊ ನಿಮ್ಗೆ ರಿವೈಸ್ ಕ್ಯಾರಿಂಗ್ ಅಂತಂದ್ರೆ ಸೊ ಎಷ್ಟು ಅಮೌಂಟ್ ನ ರಿವೈಸ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ರೆ 27,50,000 ಅಂತ ರಿವೈಸ್ ಕ್ಯಾರಿಂಗ್ ಅಮೌಂಟ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಲೇಬೇಕು. ಅಂದ್ರೆ ಸ್ಟೆಪ್ 1 ಇಂದ ಸ್ಟೆಪ್ 2 ನ ಮೈನಸ್ ಮಾಡ್ತೀರಾ. ಸೊ ಕ್ಯಾರಿಂಗ್ ಅಮೌಂಟ್ ಇಂದ ಇಂಪರಿಮೆಂಟ್ ಕಾಸ್ಟ್ ನ ಲೆಸ್ ಮಾಡ್ತಾರೆ, ರಿವೈಸ್ ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಇದು ಕ್ವೆಶನ್ ಅಲ್ಲಿ ಡಿಪ್ರಿಸಿಯೇಷನ್ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಮಾತ್ರ ಮಾಡಬೇಕು. ಸೊ ಈ ಕ್ವೆಶನ್ ಅಲ್ಲಿ ಕೇಳಿದರೆ ಮಾಡಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನು? ಒರಿಜಿನಲ್ ಕಾಸ್ಟ್ ಲೆಸ್ ಸ್ಕ್ರಾಪ್ ವ್ಯಾಲ್ಯೂ. ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಇವಾಗ ತಾನೇ ರಿವೈಸ್ ಕ್ಯಾರಿಂಗ್ 27,50,000 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ನಿಮ್ಗೆ 2,50,000 ಇದೆ ಕ್ವೆಶನ್ ಅಲ್ಲಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಬಿ ಕ್ವೆಶನ್ ಅಲ್ಲಿ 5 years ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ವಿಲ್ ಬಿ 27,50,000 ಮೈನಸ್ 2,50,000 ಡಿವೈಡೆಡ್ ಬೈ 5 years ಅಂತ ಕೊಡ್ತಿತ್ತು ಅಂದ್ರೆ 5 lakh. ಎಷ್ಟು? 5 lakh. ಸೊ ಡಿಪ್ರಿಸಿಯೇಷನ್ ಇಸ್ ಹೌ ಮಚ್? 5 lakh. ಸೊ ಇದು ಕೇಳಿದ್ರೆ ಮಾತ್ರ ನೀವು ಮಾಡ್ಬೇಕು, ಇಲ್ಲ ಅಂತಾರೆ ಮಾಡೋಂಗಿಲ್ಲ. ಸೊ ನಿಮ್ಗೆ ಸಬ್ ಕ್ವೆಶನ್ ಆಗಿ ಕೇಳ್ತಾರೆ, ಲೈಕ್ ಸೆಕ್ಷನ್ ಸಿ ಅಲ್ಲಿ ಎ ಬಿ ಅಂತ ಕೇಳ್ತಾರೆ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ನಿಮ್ಗೆ ಬಾರೋಯಿಂಗ್ ಕಾಸ್ಟ್ ಎಲ್ಲ ಶೇರ್ ಮಾಡಿದೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಇಷ್ಟು ನೋಡ್ತು ಅಂತಾರೆ ನೀವು ಸೆಕ್ಷನ್ ಸಿ ಆಗಿರ್ಬೋದು, ಸೆಕ್ಷನ್ ಬಿ ಆಗಿರ್ಬೋದು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ತೀನಿ, ಅಲ್ಲಿ ತನಕ ನನ್ನ ಚಾನೆಲ್ ನ ನೋಡ್ತಾ ಇರಿ. ನಿಮ್ಗೆ ಕೊಟ್ಟಿದ್ದಾರೆ ದ ವ್ಯಾಲ್ಯೂ ಇನ್ ಯೂಸ್ ಬೈ ದ ಮ್ಯಾನೇಜ್ಮೆಂಟ್ 27 lakh ಕೊಟ್ಟಿದ್ದಾರೆ. ಎಂಡ್ ಲೈಫ್ ಸ್ಕ್ರಾಪ್ ವ್ಯಾಲ್ಯೂ 2,50,000 ಕೊಟ್ಟಿದ್ದಾರೆ. ಡಿಸ್ಮ್ಯಾಂಟ್ಲಿಂಗ್ ಅಂತಂದ್ರೆ ಸೊ ಲೈಕ್ 3 lakh ತಗೊಂಡಿದೀವಿ ನೋಡಿ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಇಲ್ಲಿ ಮಾಡ್ಬೇಕಂತಂದ್ರೆ ಬಿ ಕ್ವೆಶನ್ ಅಲ್ಲಿ ಮಾಡಿದೀವಲ್ಲ, ನೋಡ್ಕೊಂಡು ಸೊ ಇದನ್ನ ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ. ಅಂದ್ರೆ ಅದಕ್ಕೆ ರಿಪೇರ್ ಚಾರ್ಜಸ್ ಅನ್ನೋದನ್ನ ಡಿಸ್ಮ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಕರೀತಾರೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನ ಶೇರ್ ಮಾಡ್ತಾ ಇದೀನಿ, ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.